ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹಿತ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ತೊಕ್ಕು ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ನು, ಮುಂದಕ್ಕೆ ಮಾವಿನ ಹಣ್ಣಿನ ಸೀಸನ್ ಪ್ರಾರಂಭ ಆಗುತ್ತೆ. ಕಾಯಿ ಇದ್ದಾಗಲೇ ಉಪ್ಪಿನಕಾಯಿ ತೊಕ್ಕು ಈ ರೀತಿಯಾಗಿ ಚಟ್ನಿಗಳು ಎಲ್ಲ ಮಾಡ್ಕೊಂಡು ತಿನ್ಬಿಡ್ಬೇಕಲ್ಲ ಸ್ನೇಹಿತರೆ. ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ವರ್ಷದ ತನಕ ಇರ್ಬೇಕಲ್ವಾ. ಹಾಗಾಗಿ ಎಲ್ಲ ಯಾವ್ದ್ಯಾವ್ದೆಲ್ಲ ಇರುತ್ತಲ್ವ ಅದೆಲ್ಲ ಮಾಡ್ಕೊಂಡು ತಿನ್ಬೇಕು. ಅಂದ್ರೆ ಮಾವಿನಕಾಯಿಯಿಂದ ಬರುವಂಥದ್ದು, ಮಾವಿನಕಾಯಿ ಸಿಪ್ಪೆಯನ್ನ ತೆಗೆದ್ಬಿಟ್ಟು ಮೇಲ್ಗಡೆ ಇರುವಂಥದ್ದು ಈ ರೀತಿಯಾಗಿ ತುರಿದಿಟ್ಕೊಳ್ಬೇಕು ಸ್ನೇಹಿತರೆ. ಇದಕ್ಕೆ ನಾನು ಒಂದು 3 ಮಾವಿನಕಾಯಿ ತಗೊಂಡಿದ್ದೀನಿ. ಆದ್ರೆ ನಾನು ಒಂದೇ ಒಂದು ತೋರಿಸಿದೀನಿ ಅಷ್ಟೇನೆ ಸ್ನೇಹಿತರೆ. ಈ ರೀತಿಯಾಗಿ ಚೆನ್ನಾಗಿ ತುರ್ಕೊಳ್ಬೇಕು. ನೋಡಿ, ಚಿಕ್ಕ ಕಟ್ ಮಾಡ್ಕೊಂಡು ಮಾಡ್ಕೊಳ್ಬೋದು ಸ್ನೇಹಿತರೆ. ಆದ್ರೆ ತುರಿದು ಬಿಟ್ರೆ ಚೆನ್ನಾಗಿ ಈಸಿ ಆಗಿರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ ಎಷ್ಟು ದಪ್ಪ ದಪ್ಪ ಎಳೆ ಬಂದಿದೆ. ಈ ರೀತಿಯಾಗಿ ತುರಿದಿಟ್ಕೊಂಡು ನಂತರ ಇದಕ್ಕೆ ಕೊಬ್ಬರಿ, ಒಣ ಕೊಬ್ಬರಿ ಹಾಗೆ ಬೆಲ್ಲ ಇದೆಲ್ಲ ಹಾಕೊಂಡ್ಬಿಟ್ಟು ಮಾಡಿದ್ರೆ ಸೂಪರ್ ಆಗಿರುತ್ತೆ ಈ ಚಟ್ನಿ ಸ್ನೇಹಿತರೆ. ತೊಕ್ಕು ಇಲ್ಲಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 2 ಚಮಚದಷ್ಟು ಮೆಂತ್ಯವನ್ನ ಹಾಕೊಂಡಿದ್ದೀನಿ ಸ್ನೇಹಿತರೆ. ಮೆಂತ್ಯ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಷ್ಟೇ. ಯಾಕಂದ್ರೆ ಎಣ್ಣೆನೂ ಬಿಸಿ ಆಗಿರುತ್ತಲ್ಲ ಸ್ನೇಹಿತರೆ, ಮತ್ತೆ ಕಪ್ಪಾಗ್ಬಿಡುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬಾರ್ದು. ಒಂಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಹಾಗೆ ಎಣ್ಣೆಗೆ ಹಾಕಿದ ತಕ್ಷಣ ಘಮ ಘಮ ಅಂತ ಇರುತ್ತೆ. ನಂತರ ನೋಡಿ, ಇಲ್ಲಿ ಮಾವಿನಕಾಯಿ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಒಣ ಕೊಬ್ಬರಿ ಹಾಗೇನೆ ಬೆಲ್ಲ ಸ್ನೇಹಿತರೆ. ಅದಕ್ಕಿಂತ ಜಾಸ್ತಿ ಎಲ್ಲ ತಗೊಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಮ್ಮಿ ತಗೊಂಡ್ರು ನಡೆಯುತ್ತೆ. ಜಾಸ್ತಿ ತಗೊಂಡ್ವಿ ಅಂದ್ರೆ, ಹೆಚ್ಚಿಗೆ ತಗೊಂಡ್ವಿ ಅಂದ್ರೆ ಸ್ವಲ್ಪ ಅಷ್ಟು ರುಚಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಂತರ ಹಿಂಗುನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ಹಿಂಗಿರ್ಲಿಲ್ಲ, ಹೇಳದ್ನಲ್ವಾ ಮಗನಿಗೆ ಕೊಟ್ಟು ಕಳಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು ಅಂತೇಳಿ ಅರ್ಜೆಂಟಲ್ಲಿ ಮಾಡಿದಂಥದ್ದು. ನಂತರ ಇಲ್ಲಿ 1 2.5 ಚಮಚದಷ್ಟು ಖಾರದ ಪುಡಿ, ಹಾಗೇನೆ 1 2 ಚಮಚ ಹಾಕೊಂಡಿದ್ದೀನಿ. 2 ಚಮಚದಷ್ಟು ಉಪ್ಪು, ಯಾಕಂದ್ರೆ ಉಪ್ಪು ಹೆಚ್ಚಿಗೆ ಆಗ್ಬಿಟ್ರೆ ಮತ್ತೆ ಕಷ್ಟ ಸ್ನೇಹಿತರೆ. ಹಾಗಾಗಿ ಮತ್ತೆ ಕಡಿಮೆ ಬಂತಂದ್ರೆ ನಾವು ಏನು ರುಬ್ಕೊಳ್ತೀವಲ್ವಾ ಆ ಟೈಮಲ್ಲಿ ಹಾಕೊಳ್ಳೋದಕ್ಕೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇಷ್ಟೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸ್ನೇಹಿತರೆ. ಒಂದು 10 ನಿಮಿಷ ಇಟ್ಟರೆ ಸಾಕು. ಮತ್ತೆ ಒಂದು 20 ನಿಮಿಷ ಅರ್ಧ ಗಂಟೆವರೆಗೂ ಇಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಉಪ್ಪಿಂದು ಹಾಗೇನೆ ಹುಳಿದು ಎಲ್ಲ ನೀರಿನ ಅಂಶ ಬಿಟ್ಕೊಂಡ್ಬಿಟ್ಟು ಮತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಸಾಕು, ಒಂದು 10 ನಿಮಿಷ ಬಿಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಹೀಗೇನೆ ಹಾಕೊಂಡು ತಿನ್ಬೋದು ಸ್ನೇಹಿತರೆ. ಅಷ್ಟು ಚಂದ ಇತ್ತು, ಕಲ್ಲರು ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು. ಮತ್ತೆ ಸ್ವಲ್ಪನೇ ಮಿಕ್ಸಿಗೆ ಹಾಕೊಂಡು ಈಗ ರುಬ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಒಂದು ಸಲ ಆಲ್ರೆಡಿ ರುಬ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚಂದ ಇದೆ, ಹಾಗೇನೆ ಕಲ್ಲರೂ ಸಕ್ಕತ್ತಾಗಿದೆ ಸ್ನೇಹಿತರೆ. ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ಜೊತೆಗೆಲ್ಲ ತುಪ್ಪ ಹಾಕೊಂಡೆಲ್ಲ ತಿನ್ಬೋದು. ನಾವೇನು ತುಪ್ಪ ಎಲ್ಲ ಇಲ್ಲ, ಹಾಗೇನೆ ತಿಂತೀವಿ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೇನೆ ಮುದ್ದೆ ಜೊತೆಗೆ ಊಟ ಮಾಡೋ ಟೈಮಿಗೆ ನಿಮ್ಮ ಸೊಪ್ಪು ಸಾಂಬಾರು ಇದೆಲ್ಲ ಮಾಡಿರ್ತೀವಲ್ವ, ಸೊಪ್ಪು ಸಾಂಬಾರು ಈ ರೀತಿ ಮಾಡಿದಾಗ ಸೈಡ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇರ್ಬೋದು ಸ್ನೇಹಿತರೆ. ಎಷ್ಟು ದಿನ ಇಟ್ರು ಕೆಡೋದಿಲ್ಲ ಸ್ನೇಹಿತರೆ. ಕ್ಲೀನಾಗಿ ಒಂದು ಗಾಜಿನ ಶೀಶೆಯಲ್ಲಿ ನೀರಿನ ಅಂಶ ತಾಗಬಾರ್ದು ಅಷ್ಟೇನೆ. ಆ ರೀತಿಯಾಗಿ ನಾವು ಒಂದು ಗಾಜಿನ ಬಾಟ್ಲಿಯಲ್ಲಿ ಶೇಖರಣೆ ಮಾಡಿಟ್ಕೊಂಡ್ರೆ ತೊಕ್ಕು ಸೂಪರ್ ಆಗಿರುತ್ತೆ. ಮಾವಿನಕಾಯಿ ತೊಕ್ಕು ಸ್ನೇಹಿತರೆ, ಹಿಂಗೊಂದು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ.